ಓಂ ನಮಃ ಶಿವಾಯ. ಕುಂಭರಾಶಿಯ ಸಮಸ್ತ ಆತ್ಮೀಯ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಏಪ್ರಿಲ್ ತಿಂಗಳ 11, 12, 13 ಮತ್ತು 14ರ ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಅತ್ಯಂತ ಪ್ರಭಾವಶಾಲಿ, ಚಾರಿತ್ರಿಕ ಮತ್ತು ಪರಿವರ್ತನಾತ್ಮಕ ಘಟ್ಟಗಳಾಗಲಿವೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಕುಂಭರಾಶಿಯವರ ಸಂಪೂರ್ಣ ಜಾತಕ ಫಲಿತಾಂಶಗಳನ್ನು ಯಾವುದೇ ಒಂದು ಸಣ್ಣ ಅಂಶವನ್ನು ಬಿಡದೆ ನೀವು ಬಯಸಿದಂತೆ ಅತ್ಯಂತ ದೀರ್ಘವಾಗಿ ಮತ್ತು ಸವಿಸ್ತಾರವಾಗಿ ಈಗ ಅವಲೋಕಿಸೋಣ. ನೀವೇನಾದರೂ ಕುಂಭರಾಶಿಯವರಾಗಿದ್ದು ಇದೇ ಮೊದಲ ಬಾರಿಗೆ ನಮ್ಮ ಈ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಸಮಾಲೋಚನೆಯನ್ನು ವೀಕ್ಷಿಸುತ್ತಿದ್ದರೆ ದಯಮಾಡಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಹಾಗೂ ಬೆಂಬಲ ನೀಡಲು ಮರೆಯಬೇಡಿ. ಈ ವಿವರಣೆಯನ್ನು ಆರಂಭದಿಂದ ಅಂತ್ಯದವರೆಗೂ ಅತ್ಯಂತ ಏಕಾಗ್ರತೆಯಿಂದ ಮತ್ತು ಜಾಗರೂಕತೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಬದುಕಿನ ಮುಂದಿನ ಹಾದಿಗೆ ಇದು ಒಂದು ದಿವ್ಯ ದಾರಿದೀಪವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಮಂಡಲದಲ್ಲಿ ಕುಂಭರಾಶಿಯು ನವಗ್ರಹಗಳ ನ್ಯಾಯಾಧೀಶರಾದ ಶನಿದೇವನ ನೇರ ಆಳ್ವಿಕೆಗೆ ಒಳಪಟ್ಟಿದೆ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಪಾದಗಳ ಪವಿತ್ರ ಸಮೂಹವೇ ಈ ಕುಂಭರಾಶಿ. ಈ ರಾಶಿಯವರು ಸ್ವಾಭಾವಿಕವಾಗಿಯೇ ಅತ್ಯಂತ ಪ್ರಾಮಾಣಿಕರು, ಕರ್ಮ ಸಿದ್ಧಾಂತದಲ್ಲಿ ಅಚಲವಾದ ನಂಬಿಕೆ ಉಳ್ಳವರು, ಅತೀವ ತಾಳ್ಮೆಯನ್ನು ಮೈಗೂಡಿಸಿಕೊಂಡವರು ಮತ್ತು ದಾನಶೀಲ ಗುಣವುಳ್ಳ ಸ್ವತಂತ್ರ ಮನೋಭಾವದ ವ್ಯಕ್ತಿಗಳಾಗಿರುತ್ತಾರೆ. ನಿಮ್ಮ ರಾಶ್ಯಾಧಿಪತಿ ಶನಿದೇವನಾಗಿರುವುದರಿಂದ ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಶಿಸ್ತು ಮತ್ತು ಕರ್ಮಕ್ಕೆ ಮೊದಲ ಆದ್ಯತೆ ಇರುತ್ತದೆ. ನೀವು ಅನೇಕ ವಿಷಯಗಳಲ್ಲಿ ದೃಢವಿಶ್ವಾಸವನ್ನು ಹೊಂದಿರುತ್ತೀರಿ ಮತ್ತು ಇತರರಿಗೆ ಸಹಾಯ ಮಾಡುವ ಮಹದಾಶೆಯಲ್ಲಿ ನಿಮ್ಮ ಸ್ವಂತ ಸಂತೋಷವನ್ನು ಹಲವು ಬಾರಿ ಬದಿಗಿರಿಸುತ್ತೀರಿ. ಆದರೆ ಸಾಂದರ್ಭಿಕವಾಗಿ ಕಾಡುವ ಆರೋಗ್ಯದ ಏರುಪೇರುಗಳು ನಿಮ್ಮನ್ನು ತುಸು ಕಂಗಾಲಾಗಿಸಬಹುದು. ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಅತ್ಯಂತ ಗಹನವಾಗಿವೆ. ನೀವು ಇದನ್ನು ಪ್ರಾರ್ಥಿಸದಿದ್ದರೂ ನಿಮ್ಮ ಮನಸ್ಸಿನ ಒಳಗಿನ ನಿರಂತರ ಯಾತನೆಯನ್ನು ಕಂಡ ಭಗವಂತನು ಕಳುಹಿಸಿರುವ ಒಂದು ಮಹತ್ತರ ಸಂಕೇತವಿದು ಎಂದು ತಿಳಿಯಿರಿ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ನರಕ, ಪಟ್ಟಕಠಿಣ ಶ್ರಮಕ್ಕೆ ಸಿಗದ ಸೂಕ್ತ ಮನ್ನಣೆ ಮತ್ತು ನನ್ನ ಬದುಕು ಇಷ್ಟೇನಾ, ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆ ಎಂದು ನೀವು ಏಕಾಂತದಲ್ಲಿ ಕಣ್ಣೀರಿಟ್ಟ ರಾತ್ರಿಗಳಿಗೆ ಈಗ ಅಂತ್ಯ ಹಾಡುವ ಶುಭಕಾಲ ಬಂದಿದೆ. ಕಾಲಚಕ್ರವು ಈಗ ನಿಮ್ಮ ಪರವಾಗಿ ಅತ್ಯಂತ ವೇಗವಾಗಿ ತಿರುಗಲಿದೆ. ಈ 4 ದಿನಗಳಲ್ಲಿ ದೈವಿಕ ಶಕ್ತಿಯು ಮೌನವಾಗಿ ನಿಮ್ಮ ಜೀವನವನ್ನು ಪ್ರವೇಶಿಸಿ ನಿಮ್ಮ ಹಣೆಬರಹದ ರೇಖೆಗಳನ್ನು ಶಾಶ್ವತವಾಗಿ ಬದಲಿಸಲು ಸಜ್ಜಾಗಿದೆ. ಹಳೆಯ ಕಹಿ ನೆನಪುಗಳು ನಿಮ್ಮನ್ನು ಕಾಡುತ್ತಿರಬಹುದು, ಒಂಟಿತನವು ನಿಮ್ಮನ್ನು ಹಿಂಸಿಸುತ್ತಿರಬಹುದು. ಆದರೆ ಇವೆಲ್ಲವೂ ನಿಮ್ಮನ್ನು ಭವಿಷ್ಯದ ದೊಡ್ಡ ಯಶಸ್ಸಿಗೆ ಗಟ್ಟಿಗೊಳಿಸುವ ಪ್ರಕ್ರಿಯೆಗಳಷ್ಟೇ ಎಂಬುದನ್ನು ಮರೆಯಬೇಡಿ. ನಿಮ್ಮ ಸುತ್ತಮುತ್ತಲಿರುವವರಲ್ಲಿ ನಿಜವಾದ ಹಿತೈಷಿಗಳು ಯಾರು ಮತ್ತು ಮುಸುಕಿನ ಶತ್ರುಗಳು ಯಾರು ಎಂಬುದನ್ನು ಈ ಸಮಯವು ನಿಮಗೆ ನಿಸ್ಸಂದೇಹವಾಗಿ ತೋರಿಸಿಕೊಡಲಿದೆ. ಇದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ನಿಮಗಾಗಿ ದೊರೆಯುತ್ತಿರುವ ಪರಮಾತ್ಮನ ಸಂದೇಶ. ನಿಮ್ಮ ಯಶಸ್ಸಿನ ಭದ್ರ ಬುನಾದಿ ಇಂದಿನಿಂದಲೇ ನಿರ್ಮಾಣವಾಗುತ್ತಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಒಂದು ಅಜ್ಞಾತ ಭಾರವಾದ ಹೊರೆಯೊಂದು ಕುಳಿತಿದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಪ್ರತಿಫಲ ಸಿಗದೆ ಕೇವಲ ಇತರರ ಏಳಿಗೆಗಾಗಿ ಬದುಕುತ್ತಾ ನಿಮ್ಮ ಸ್ವಂತ ಜೀವನವನ್ನು ನೀವು ತುಂಬಾ ಹಿಂದಕ್ಕೆ ತಳ್ಳಿದ್ದೀರಿ. ಈ ಕಾರಣಕ್ಕಾಗಿಯೇ ನಿಮ್ಮ ಮನೆಯ ಆವರಣದಲ್ಲಿ ಒಂದು ರಕ್ಷಣಾತ್ಮಕ ಶಕ್ತಿಯು ಸದಾ ಸಂಚರಿಸುತ್ತಿರುತ್ತದೆ ಮತ್ತು ಈ 4 ದಿನಗಳಲ್ಲಿ ಆ ಶಕ್ತಿಯ ಪ್ರಭಾವವು ದ್ವಿಗುಣಗೊಳ್ಳಲಿದೆ. ನೀವು ಮಾಡುವ ಪ್ರತಿಯೊಂದು ಸಕಾರಾತ್ಮಕ ಸಂಕಲ್ಪ ಮತ್ತು ನೀವು ಆಡುವ ಪ್ರತಿಯೊಂದು ಮಾತು ನಿಮ್ಮ ಪರಿಸರದಲ್ಲಿ ಒಂದು ದೈವಿಕ ಕಂಪನವನ್ನು ಸೃಷ್ಟಿಸಲಿದೆ. ಇನ್ನು ಮುಂದೆ ನೀವು ಮೌನವಾಗಿ ಅನ್ಯಾಯವನ್ನು ಸಹಿಸುತ್ತಾ ನೋವುಣ್ಣುವ ಅಗತ್ಯವಿಲ್ಲ ಎಂದು ಈ ದಿವ್ಯ ಶಕ್ತಿಯು ನಿಮಗೆ ಸೂಚಿಸುತ್ತಿದೆ. ವಿಶೇಷವಾಗಿ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯು ನಿಮ್ಮ ಜೀವನದ ಈ ನಿರ್ಣಾಯಕ ಘಟ್ಟದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದ್ದಾರೆ. ಆ ವ್ಯಕ್ತಿಯು ನಿಮ್ಮ ಶತ್ರುವೋ ಅಥವಾ ಮಿತ್ರನೋ ಎಂಬ ಗೊಂದಲ ಈಗ ನಿಮಗಿರಬಹುದು. ಆದರೆ ಎಸ್ ಅಕ್ಷರವು ನಿಮ್ಮ ಪಾಲಿಗೆ ಒಂದು ಹೊಸ ತಿರುವು ಎಂಬುದು ಸತ್ಯ. ಒಬ್ಬ ವ್ಯಕ್ತಿಯ ಮಾತುಗಳು ಆರಂಭದಲ್ಲಿ ನಿಮ್ಮ ಮನಸ್ಸನ್ನು ತೀವ್ರವಾಗಿ ನೋಯಿಸಬಹುದು, ಆದರೆ ಆ ಮಾತುಗಳಲ್ಲೇ ನಿಮ್ಮ ಜೀವನದ ಹಾದಿಯನ್ನು ಸರಿಪಡಿಸುವ ಕಠೋರ ಸತ್ಯ ಅಡಗಿರುತ್ತದೆ. ಆ ಸತ್ಯವನ್ನು ಕೇಳಲು ನೀವು ಹಿಂಜರಿಯಬಹುದು ಅಥವಾ ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ತುಸು ಸಮಯ ಬೇಕಾಗಬಹುದು. ಆದರೆ ಈ ಬಾರಿ ನೀವು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಶನಿದೇವರ ಪ್ರೇರಣೆಯಿಂದಲೇ ಈ ಎಸ್ ಹೆಸರಿನ ವ್ಯಕ್ತಿ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸುತ್ತಿದ್ದಾರೆ. ಅವರು ನಿಮ್ಮ ಕುಟುಂಬದವರಾಗಿರಬಹುದು ಅಥವಾ ದೀರ್ಘಕಾಲದ ನಂತರ ಹಠಾತ್ತಾಗಿ ಭೇಟಿಯಾಗುವ ಹಳೆಯ ಪರಿಚಯಸ್ಥರಾಗಿರಬಹುದು. ಈ ವ್ಯಕ್ತಿಯ ಆಗಮನವು ಕೇವಲ ಒಂದು ಕಾಕತಾಳೀಯವಲ್ಲ. ನೀವು ಇಲ್ಲಿಯವರೆಗೆ ಅನೇಕರನ್ನು ಕುರುಡಾಗಿ ನಂಬಿ ಮೋಸ ಹೋಗಿದ್ದೀರಿ, ಆದರೆ ಈ ವ್ಯಕ್ತಿಯ ಸ್ಪಷ್ಟ ಮತ್ತು ನೇರ ನುಡಿಗಳು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಅನುಮಾನಗಳ ಮೋಡಗಳನ್ನು ಹರಿಸಲಿವೆ. ನಿಮ್ಮ ಇದುವರೆಗಿನ ತ್ಯಾಗಗಳು ವ್ಯರ್ಥವಾಗಿಲ್ಲ ಎಂಬುದು ನಿಮಗೆ ಈಗ ಮನವರಿಕೆಯಾಗಲಿದೆ. ಇಂದಿನಿಂದ ನೀವು ತೆಗೆದುಕೊಳ್ಳುವ ಒಂದು ಗಂಭೀರ ನಿರ್ಧಾರವು ನಿಮ್ಮ ಜೀವನವನ್ನು 2 ಹೊಸ ಪ್ರಗತಿಪರ ಮಾರ್ಗಗಳಾಗಿ ವಿಭಜಿಸಲಿದೆ.
ಈ 4 ದಿನಗಳಲ್ಲಿ ನೀವು ಶನಿಯ ಕಠಿಣ ಪರೀಕ್ಷೆಗಳನ್ನು ಮೌನವಾಗಿ ಜಯಿಸಲಿದ್ದೀರಿ. ಇಲ್ಲಿಯವರೆಗೆ ಇತರರ ಏಳಿಗೆಯನ್ನು ಕಂಡು ನಿಮ್ಮ ಅವಕಾಶಕ್ಕಾಗಿ ಕಾಯುತ್ತಿದ್ದ ನಿಮ್ಮ ದೀರ್ಘ ಕಾಯುವಿಕೆ ಈಗ ಅಂತ್ಯಗೊಂಡಿದೆ. ಶನಿದೇವರು ನಿಮ್ಮ ಕರ್ಮದ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಿ ನೀವು ಜಗತ್ತಿಗೆ ಮಾಡಿದ ಒಳ್ಳೆಯತನವನ್ನು ಮರಳಿ ನಿಮಗೆ 10 ಪಟ್ಟು ಹೆಚ್ಚು ನೀಡುವ ಸಮಯವಿದು. ನಿಮ್ಮ ಮೇಲೆ ಬಂದ ಸುಳ್ಳು ಆರೋಪಗಳು, ನೀವು ಅನುಭವಿಸಿದ ಕಹಿ ಅವಮಾನಗಳು ಮತ್ತು ನುಂಗಿದ ನೋವಿನ ಮಾತುಗಳು ಈಗ ಒಂದೊಂದಾಗಿ ಮಂಜಿನಂತೆ ಮರೆಯಾಗಲಿವೆ. ಇದು ಶನಿದೇವರು ನಿಮಗೆ ನೀಡುತ್ತಿರುವ ನೈಜ ನ್ಯಾಯ. ನೀವು ಯಾರಿಗೂ ಹೋಗಿ ನಿಮ್ಮನ್ನು ಸಾಬೀತುಪಡಿಸಬೇಕಿಲ್ಲ. ಕಾಲವೇ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಲಿದೆ. ಆರ್ಥಿಕವಾಗಿ ಒಂದು ಬೃಹತ್ ಬದಲಾವಣೆಯು ನಿಮ್ಮ ಮನೆಯ ಬಾಗಿಲು ತಟ್ಟಲಿದೆ. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಉದ್ಯೋಗದ ಅವಕಾಶ ಅಥವಾ ಹಣಕಾಸಿನ ಪರಿಹಾರವು ನಿಮ್ಮನ್ನು ಹುಡುಕಿ ಬರಲಿದೆ. ಆದರೆ ಈ ಸಮಯದಲ್ಲಿ ಅತಿಯಾದ ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೇ ಆರ್ಥಿಕ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಕುಂಭರಾಶಿಯವರಿಗೆ ಹಣಕ್ಕಿಂತ ಹೆಚ್ಚಾಗಿ ಆತ್ಮಗೌರವವೇ ಉಸಿರಾಗಿರುತ್ತದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ದೃಢವಾದ ಮತ್ತು ವಿವೇಚನೆಯ ಹೆಜ್ಜೆಯು ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಭವಿಷ್ಯದ ಅಚಲ ಅಡಿಪಾಯವಾಗಲಿದೆ. ಈ ಸಮಯದಲ್ಲಿ ಮೌನವಾಗಿ ಇತರರ ಚಟುವಟಿಕೆಗಳನ್ನು ಗಮನಿಸುವುದು ನಿಮಗೆ ಶ್ರೇಯಸ್ಕರ. ಆರ್ಥಿಕವಾಗಿ ನೀವು ಬಲಗೊಳ್ಳುತ್ತಿದ್ದರೂ ಮಾನಸಿಕ ಒತ್ತಡವು ಸ್ವಲ್ಪಮಟ್ಟಿಗೆ ನಿಮ್ಮನ್ನು ಕಾಡಬಹುದು. ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ಇನ್ನು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ನೈಜ ಪ್ರೀತಿಯನ್ನು ಈ ಜಗತ್ತು ಎಂದಿಗೂ ಸರಿಯಾಗಿ ಅರ್ಥಮಾಡಿಕೊಂಡಿಲ್ಲ. ಒಮ್ಮೆ ಯಾರನ್ನಾದರೂ ಮನಸ್ಸಿನಲ್ಲಿಟ್ಟುಕೊಂಡರೆ ಅವರಿಗಾಗಿ ಪ್ರಾಣವನ್ನಾದರೂ ನೀಡಲು ಸಿದ್ಧರಿರುವ ನಿಮ್ಮ ಈ ಗುಣವೇ ಕೆಲವೊಮ್ಮೆ ಶತ್ರುಗಳಿಗೆ ದೌರ್ಬಲ್ಯವಾಗಿ ಕಾಣುತ್ತದೆ. ಇಲ್ಲಿಯವರೆಗೆ ನಿಮ್ಮ ಪ್ರೇಮ ಜೀವನವು ಹೆಚ್ಚಾಗಿ ಮೌನ ತ್ಯಾಗಗಳಲ್ಲೇ ಕಳೆದು ಹೋಗಿದೆ. ಆದರೆ ಈ 4 ದಿನಗಳ ನಂತರ ನಿಮ್ಮ ಹೃದಯದ ಆಳದಲ್ಲಿ ಅಡಗಿದ್ದ ಯಾವುದೋ ಒಂದು ರಹಸ್ಯವು ಅನಿರೀಕ್ಷಿತವಾಗಿ ಬಹಿರಂಗಗೊಳ್ಳಲಿದೆ. ನೀವು ನಂಬಿದ ವ್ಯಕ್ತಿಯ ನೈಜ ಆಲೋಚನೆಗಳು ಮತ್ತು ಅವರ ಸ್ವಭಾವದ ಹಿಂದಿನ ಉದ್ದೇಶಗಳು ನಿಮಗೆ ಸ್ಪಷ್ಟವಾಗಿ ಅರಿವಾಗಲಿವೆ. ಹಳೆಯ ಪ್ರೀತಿ ಮರಳಿ ನಿಮ್ಮ ಬದುಕಿಗೆ ಬರಬಹುದು, ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಬಹುದು. ಈ ಸಮಯದಲ್ಲಿ ಮರಳಿ ಬರುವ ಸಂಬಂಧವು ನಿಮಗೆ ಶಾಶ್ವತ ಸುಖ ಮತ್ತು ನೆಮ್ಮದಿಯನ್ನು ನೀಡುವ ಸಾಧ್ಯತೆ ದಟ್ಟವಾಗಿದೆ. ಕುಟುಂಬದ ಹಿತದೃಷ್ಟಿಯಿಂದ ನೀವು ನಿಮ್ಮ ಅನೇಕ ವೈಯಕ್ತಿಕ ಆಸೆಗಳನ್ನು ಎಷ್ಟೋ ಬಾರಿ ಬಲಿಕೊಟ್ಟಿದ್ದೀರಿ. ಆದರೂ ಮನೆಯಲ್ಲೇ ಕೆಲವರು ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿರುವುದು ನಿಮ್ಮನ್ನು ನೋಯಿಸಿರಬಹುದು. ಈ 4 ದಿನಗಳಲ್ಲಿ ಮನೆಯಲ್ಲಿ ನಡೆಯುವ ಒಂದು ನಿರ್ದಿಷ್ಟ ಸಂಭಾಷಣೆಯು ನಿಮ್ಮ ಹೃದಯಕ್ಕೆ ತೀವ್ರವಾಗಿ ತಟ್ಟಬಹುದು. ಅದು ಆರಂಭದಲ್ಲಿ ಅವಮಾನದಂತೆ ಕಂಡರೂ ವಾಸ್ತವದಲ್ಲಿ ಅದು ಸತ್ಯದ ದರ್ಶನವಾಗಿರುತ್ತದೆ. ಇದು ನಿಮಗೆ ಅನೇಕ ಗೊಂದಲದ ವಿಷಯಗಳಲ್ಲಿ ಅದ್ಭುತ ಸ್ಪಷ್ಟತೆಯನ್ನು ನೀಡುತ್ತದೆ. ಯಾರ ಮಾತುಗಳನ್ನು ಎಷ್ಟು ಮಟ್ಟಿಗೆ ನಂಬಬೇಕು ಎಂಬ ದೊಡ್ಡ ಪಾಠವನ್ನು ನೀವು ಈ ಸಮಯದಲ್ಲಿ ಕಲಿಯಲಿದ್ದೀರಿ. ಕುಟುಂಬದಲ್ಲಿ ಹಳೆಯ ಜಗಳಗಳು ಅಥವಾ ಆಸ್ತಿ ವಿವಾದಗಳು ಮತ್ತೆ ತಲೆದೋರಬಹುದು. ಆದರೆ ಈ ಬಾರಿ ನೀವು ಮೌನವಾಗಿ ಮೂಲೆಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ಸತ್ಯವನ್ನು ಎದೆಗುಂದದೆ ತರ್ಕಬದ್ಧವಾಗಿ ಮಾತನಾಡುವ ಸಮಯವಿದು. ನಿಮ್ಮ ಹತ್ತಿರದವರೇ ನಿಮ್ಮ ಬೆನ್ನಿನ ಹಿಂದೆ ಯಾವ ಸಂಚುಗಳನ್ನು ಮಾಡುತ್ತಿದ್ದಾರೆಂಬುದು ನಿಮಗೆ ತಿಳಿಯಲಿದೆ. ಇದು ಆರಂಭದಲ್ಲಿ ತೀವ್ರ ನೋವುಂಟು ಮಾಡಿದರೂ ಈ ಸತ್ಯ ಹೊರಬರುವುದು ನಿಮ್ಮ ಭವಿಷ್ಯಕ್ಕೆ ಅನಿವಾರ್ಯವಾಗಿತ್ತು. ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಎಂದಿಗೂ ಯೋಚಿಸಬೇಡಿ. ಶನಿದೇವನೇ ಅದನ್ನು ನ್ಯಾಯಯುತವಾಗಿ ನೋಡಿಕೊಳ್ಳುತ್ತಾನೆ. ನೀವು ಮೌನವಾಗಿ ಅಂತರ ಕಾಯ್ದುಕೊಳ್ಳುವುದೇ ನಿಮ್ಮ ಪಾಲಿನ ಅತಿದೊಡ್ಡ ರಕ್ಷಣೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಯಾವಾಗಲೂ ಕಠಿಣ ಪರಿಶ್ರಮಿ ಮತ್ತು ಪ್ರಾಮಾಣಿಕರು. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಶ್ರೇಯಸ್ಸು ಸಿಗುತ್ತಿಲ್ಲ ಎಂಬ ಹತಾಶೆ ನಿಮ್ಮಲ್ಲಿದೆ. ಈಗ ಆ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಕಾಣಲಿದ್ದೀರಿ. ದೇವರು ನಿಮಗೆ ಏನು ಬೇಕೋ ಅದನ್ನೇ ಸರಿಯಾದ ಸಮಯದಲ್ಲಿ ತರುತ್ತಾನೆ. ಗ್ರಹಗಳ ಅನುಕೂಲಕರ ಸ್ಥಿತಿಯು ನಿಮಗೆ ಅಪಾರ ಸಂಪತ್ತು ಮತ್ತು ಹೆಸರು ತರಲಿದೆ. ಆರ್ಥಿಕ ಮುಗ್ಗಟ್ಟು ಮತ್ತು ಸುದೀರ್ಘ ಸಾಲದ ಬಾಧೆಗಳಿಂದ ಮುಕ್ತಿ ಪಡೆಯಲು ಇದು ಅತ್ಯಂತ ಪ್ರಶಸ್ತ ಸಮಯ. ನಿಮ್ಮ ಸುಂದರ, ನಿರ್ಮಲ ಮತ್ತು ನಿಷ್ಕಪಟ ಮನಸ್ಸೇ ನಿಮ್ಮ ದೊಡ್ಡ ಆಸ್ತಿ. ನೀವು ಎಲ್ಲರೊಂದಿಗೆ ಜೇನಿನಂತಹ ಮಧುರ ಮಾತುಗಳಿಂದ ಸಂವಹನ ನಡೆಸುತ್ತೀರಿ. ಆದರೆ ನಿಮ್ಮ ನೇರ ನಡೆನುಡಿಯು ಕೆಲವರಿಗೆ ಅರಗಿಸಿಕೊಳ್ಳಲು ಕಷ್ಟವಾಗಬಹುದು. ನಿಮ್ಮ ಸ್ಥಾನಮಾನ ಎಷ್ಟೇ ದೊಡ್ಡದಿದ್ದರೂ ಅಥವಾ ಸಣ್ಣದಿದ್ದರೂ ತಪ್ಪು ಕಂಡಾಗ ಮುಲಾಜಿಲ್ಲದೆ ಸತ್ಯ ಹೇಳುವ ನಿಮ್ಮ ಸ್ವಭಾವವು ನಿಮಗೆ ತಿಳಿಯದೆಯೇ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಿರಬಹುದು. ನಿಮ್ಮ ಜೀವನದ ಗುರಿ ಸದಾ ಸತ್ಯದ ಪರವಾಗಿರುತ್ತದೆ ಮತ್ತು ಯಾರನ್ನೂ ಮೋಸಗೊಳಿಸುವ ದುಷ್ಟ ಉದ್ದೇಶ ನಿಮ್ಮ ಕನಸಿನಲ್ಲೂ ಇರುವುದಿಲ್ಲ. ಆದರೆ ನಿಮ್ಮ ಜೀವನದ ಸರ್ವಸ್ವ ಎಂದು ನೀವು ಯಾರನ್ನು ಕುರುಡಾಗಿ ನಂಬಿದ್ದಿರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿರಬಹುದು ಅಥವಾ ದ್ರೋಹ ಮಾಡಿರಬಹುದು. ಇದು ನಿಮ್ಮನ್ನು ಆಗಾಗ ತೀವ್ರ ಖಿನ್ನತೆಗೆ ದೂಡಿರಬಹುದು. ಆದರೆ ಎಲ್ಲರೂ ನನ್ನವರೇ, ಎಲ್ಲರೂ ಚೆನ್ನಾಗಿರಲಿ ಎಂಬ ನಿಮ್ಮ ಸದಾಶಯವೇ ದೈವಬಲವಾಗಿ ನಿಮ್ಮನ್ನು ಕಾಪಾಡಲಿದೆ. ಭಗವಂತನು ನಿಮ್ಮ ಪವಿತ್ರ ಒಳ್ಳೆಯತನಕ್ಕಾಗಿ ತಾನೇ ಸಾಕ್ಷಿಯಾಗಿದ್ದಾನೆ. ಈ 4 ದಿನಗಳಲ್ಲಿ ದೇವರು ನಿಮಗೆ ಅಭೂತಪೂರ್ವ ಧೈರ್ಯವನ್ನು ನೀಡಲಿದ್ದಾನೆ. ಸೂರ್ಯ, ಚಂದ್ರ ಮತ್ತು ಪ್ರಕೃತಿಯ ಎಲ್ಲಾ ಪಂಚಭೂತಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗಮನಿಸುತ್ತಿವೆ.
ಒಬ್ಬಂಟಿಯಾಗಿ ಬದುಕುವ ಮತ್ತು ಹೋರಾಡುವ ಕಠಿಣ ದಿನಗಳನ್ನು ನೀವು ಸವೆಸಿರಬಹುದು. ಆದರೆ ಈಗ ಆ ಏಕಾಂತದ ಕಾಲ ಮುಗಿದಿದೆ. ಶತ್ರುಗಳು ನಿಮ್ಮನ್ನು ನಾಶ ಮಾಡಲು ಎಷ್ಟೇ ಹವಣಿಸುತ್ತಿದ್ದರೂ ನಿಮ್ಮ ನಡವಳಿಕೆ, ತಾಳ್ಮೆ ಮತ್ತು ದೈವಬಲವು ಅವರ ತಲೆಯನ್ನು ಬಗ್ಗಿಸಲಿದೆ. ಈ ಸಮಯದಲ್ಲಿ ನೀವು ಸರ್ವತೋಮುಖ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯಲಿದ್ದೀರಿ. ವಿಶೇಷವಾಗಿ ಎಸ್ ಹೆಸರಿನ ವ್ಯಕ್ತಿಯಿಂದ ನಿಮಗೆ ಅನೇಕ ಲಾಭಗಳಿದ್ದರೂ ಪಿ ಹೆಸರಿನ ವ್ಯಕ್ತಿಯೊಂದಿಗೆ ವ್ಯವಹರಿಸುವಾಗ ಅತೀವ ಜಾಗರೂಕರಾಗಿರಿ. ಪಿ ಅಕ್ಷರದಿಂದ ಹೆಸರು ಶುರುವಾಗುವವರು ನಿಮ್ಮನ್ನು ವಿನಾಶಕಾರಿ ಅಥವಾ ಅಸೂಯೆಯ ದೃಷ್ಟಿಯಿಂದ ನೋಡುವ ಸಾಧ್ಯತೆಯಿದೆ. ಯಾರಾದರೂ ಅತಿಯಾದ ಆಸೆ ತೋರಿಸಿ ಸಲಹೆ ನೀಡಿದರೆ ಅದರ ಹಿಂದಿನ ಸತ್ಯಾಸತ್ಯತೆಯನ್ನು 10 ಬಾರಿ ಪರಿಶೀಲಿಸಿ. ನಿಮ್ಮ ಶತ್ರುಗಳು ನಿಮ್ಮ ಆಂತರಿಕ ತೃಪ್ತಿಯನ್ನು ಕಂಡು ಒಳಗೊಳಗೆ ಅಸೂಯೆ ಪಡುತ್ತಿದ್ದಾರೆ. ಶಿವನ ಆರಾಧನೆಯು ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಫಲಪ್ರದ. ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಟುಂಬದ ಪ್ರತಿಯೊಬ್ಬರ ಹೆಸರಿನಲ್ಲಿ ಅಭಿಷೇಕ ಅಥವಾ ಅರ್ಚನೆ ಮಾಡಿಸಿ. ಇದರಿಂದ ಆರೋಗ್ಯ ಸಮಸ್ಯೆಗಳು, ಮಾನಸಿಕ ವ್ಯಥೆಗಳು ಮತ್ತು ಮನೆಯ ಒಳಗಿನ ಕಲಹಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಈ 4 ದಿನಗಳಲ್ಲಿ ನೀವು ಒಂದು ಅಜ್ಞಾತ ಮತ್ತು ಅನಿರ್ವಚನೀಯ ಸಂತೋಷವನ್ನು ಅನುಭವಿಸಲಿದ್ದೀರಿ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ನಿಮ್ಮ ಯೋಜನೆಗಳು ತಾನಾಗಿಯೇ ವೇಗವಾಗಿ ಚಾಲನೆ ಪಡೆಯುತ್ತವೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಲಿದೆ. ಆತುರದ ನಿರ್ಧಾರಗಳನ್ನು ಮಾಡಬೇಡಿ ಮತ್ತು ಪರರ ಪ್ರಲೋಭನೆಗಳಿಗೆ ಬಲಿಯಾಗಬೇಡಿ. ನಿಮ್ಮ ಸಂಗಾತಿಯು ನೀಡುವ ಸಣ್ಣ ಸಲಹೆಗಳು ಸಹ ನಿಮ್ಮ ಯಶಸ್ಸಿಗೆ ದೊಡ್ಡ ಮೆಟ್ಟಿಲಾಗಲಿವೆ. ಮನೆಯ ಹಿರಿಯರ ಮತ್ತು ಪೋಷಕರ ಆಶೀರ್ವಾದವನ್ನು ಪ್ರತಿದಿನ ಪಡೆಯಿರಿ. ವ್ಯವಹಾರ ಕ್ಷೇತ್ರದಲ್ಲಿರುವ ಉದ್ಯಮಿಗಳಿಗೆ ಈ 4 ದಿನಗಳು ನಿರೀಕ್ಷಿತ ಲಾಭವನ್ನು ತಂದುಕೊಡಲಿವೆ ಮತ್ತು ನೀವು ಹೊಸ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಿರಿ. ಉದ್ಯೋಗಸ್ಥರಿಗೆ ಸಂಬಳದ ಹೆಚ್ಚಳ, ಬೋನಸ್ ಅಥವಾ ಬಡ್ತಿಯ ಶುಭಯೋಗವಿದೆ. ಇನ್ನೂ ಕೆಲಸವಿಲ್ಲದೆ ಅಲೆಯುತ್ತಿರುವ ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತೆ ಸ್ಥಿರವಾದ ಕೆಲಸ ಸಿಗಲಿದೆ. ನಿಮ್ಮ ಕರುಣಾಳು ಸ್ವಭಾವವನ್ನು ಎಂದಿಗೂ ಬಿಟ್ಟುಕೊಡಬೇಡಿ ಮತ್ತು ಕಷ್ಟದಲ್ಲಿರುವವರಿಗೆ ನಿಮ್ಮ ಕೈಲಾದ ನೆರವು ನೀಡಿ. ಪ್ರತಿದಿನ ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದು ವಿಶೇಷವಾಗಿ ಎಸ್ ಮತ್ತು ಪಿ ಅಕ್ಷರದ ಹೆಸರಿನವರಿಗೆ ತುಂಬಾ ಒಳ್ಳೆಯದು. ಪಿ ಹೆಸರಿನ ವ್ಯಕ್ತಿಯಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯಬಹುದಾದರೂ ಅವರ ವಿಷಯದಲ್ಲಿ ಸ್ವಲ್ಪ ಎಚ್ಚರವಿರಲಿ. ಈ 16 ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ಮತ್ತು ಉಜ್ವಲ ಭವಿಷ್ಯವನ್ನು ತರಲಿವೆ. ದೇವಕೃಪೆ ಮತ್ತು ಶನಿದೇವರ ಕಟಾಕ್ಷ ಸದಾ ನಿಮ್ಮ ಮೇಲಿರಲಿ. ಶುಭವಾಗಲಿ.